ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಇದು ಸರಿನಾ? ಇದು ನ್ಯಾಯನಾ? ಇದು ನೀವು ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ? ನಮಗ್ ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡು ಕೊಡಿ. 5,300 ಕೋಟಿ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊಡ್ರಿ, ಅದರಲ್ಲಿ ದುಡ್ಡು ಕೊಡ್ರಿ, ಅನ್ಯಾಯ ಮಾಡಬೇಡಿ. ಕರ್ನಾಟಕಕ್ಕೆ, ಕನ್ನಡದ ಜನರಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀರಲ್ಲ, ಯಾವ ಮುಖ ಹೊತ್ಕೊಂಡು ನೀವು ಅವ್ರ ಜನರ ಬಳಿ ಬರ್ತಾರೆ? ಯಾವ ಮುಖ ಹೊತ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಕ್ ಬರ್ತೀರ? ಶೋಭಾ ಕರಂದ್ಲಾಜೆ ತಾಯಿ, ನೀನು ಅನ್ಯಾಯ ಮಾಡಿದ್ಯಾ, ಹೋಗಮ್ಮ, ನೀನು ಅಲ್ಲಿ ಎಲ್ಲ ಮಂಗಳೂರಿನಲ್ಲಿ ಹುಟ್ಟಿದ್ಯಾ, ನೀನು ಅಲ್ಲಿ ಹೋಗು, ಯಾಕೆ ಬರ್ತಾ ಇದ್ದೀಯ ತಾಯಿ ಅಂತ ರಾಜೀವ್ ಗೌಡರನ್ನ ಗೆಲ್ಲಿಸ್ಬೇಕಲ್ಲ. ನಾನು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ, ಸುಳ್ಳುಗಳನ್ನ ಪಟ್ಟಿ ಮಾಡಿ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಅಹಂಕಾರ ಅಂತ ಹೇಳೋದು, ಸಿದ್ದರಾಮಯ್ಯನಿಗೆ ದುರಂಕಾರ ಅಂತ ಹೇಳೋದು. ಇದು ನ್ಯಾಯನಾ? ನ್ಯಾಯ ಕೇಳಿದ್ರೆ ನಮ್ಮ ಕಡೆ ಹಳ್ಳಿನಲ್ಲಿ, ಇಲ್ಲಿ ಬಹಳ ಜನ ಹಳ್ಳಿಯಿಂದ ಬಂದವ್ರೆ, ಸತ್ಯ ಹೇಳಿದ್ರೆ ಎದ್ದು ಬಂದು ಒದ್ರು ಅಂತ ಒಂದು ಗಾದೆ. ಇದ್ದಂಗೆ ಹೇಳಿದ್ರೆ ಹೇಳ್ಬಾರ್ದ? ನನಗೋಸ್ಕರ ಅಲ್ಲ, ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ 10 ವರ್ಷಗಳಾಯಿತು ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಹೇಳ್ಕೊಂಡು 15 ಲಕ್ಷ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಲಿಲ್ಲ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ, ಎಲ್ಲ ಬೆಲೆಗಳನ್ನ ಇಳಿಸ್ಬಿಡ್ತೀವಿ ಅಂತಂದ್ರು ಇಳಿಸಲಿಲ್ಲ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳೆಲ್ಲ ಜಾಸ್ತಿ ಆದವು. ಇದರಿಂದ ಬಡವರು ಬದುಕಲಿಕ್ಕೆ ಕಷ್ಟ ಆಯ್ತು. ಅದಕ್ಕೋಸ್ಕರ ನಾನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೆ. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ. ನೀವೆಲ್ಲ ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ಹೆಣ್ಮಕ್ಳು ತಿರುಗಾಡ್ತೀರಾ? ಇಲ್ಲ, ತಿರುಗಾಡ್ತಾ ಇದ್ದೀರಿ. ಅಕ್ಕಿ 5 ಕೆಜಿಗೆ ಬದಲಾಗಿ ದುಡ್ಡು ಸಿಗ್ತಾ ಇದೆಯಾ? ಇಲ್ಲ, ಸಿಗ್ತಾ ಇದೆ. ನಿಮಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ಇದನ್ನೆಲ್ಲ ಮಾಡಿದವ್ರು ಯಾರು? ಅವ್ರೇನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಶ್ವಥ್ ನಾರಾಯಣ ಮೇಲೆ ಅಶ್ವಥ್ ನಾರಾಯಣ ಮಾಡಿದಾರ? ಏನಾದ್ರು ಮಾಡಿದಾರ? ಮಂತ್ರಿ ಆಗಿದ್ರು, ಏನೋ ಮಾಡಿದ್ರ? ಏನಾದ್ರು ಕೊಟ್ರ? ಮತ್ತೆ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು? ನಾಳೆ ಅಶ್ವಥ್ ನಾರಾಯಣ ಶೋಭಾ ಕರಂದ್ಲಾಜೆ ಪರ ಓಟ್ ಕೇಳಕ್ ಬರಬಹುದು. ದಯಮಾಡಿ ಕೇಳಿ ಅವರಿಗೆ ಪ್ರಶ್ನೆ. ನೀವು ಸುಳ್ಳು ಹೇಳಿದ್ದೀರಿ, ನಿಮ್ಗೆ ಓಟ್ ಕೊಡಲ್ಲ. ಶೋಭಾ ಕರಂದ್ಲಾಜೆನ ಅಲ್ಲಿ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ ಉಡುಪಿ ಚಿಕ್ಕಮಗಳೂರಲ್ಲಿ, ನಾವು ಇಲ್ಲೂ ಕೂಡ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತೀರಾ? ನುಡಿದಂತೆ ನಡೆದವ್ರು ಯಾರು? ನಾವಲ್ಲ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲಾ ಜಾತಿಲಿರ್ತಕ್ಕಂಥ ಬಡವರಿಗೆ ಬಿಜೆಪಿ ಬಡವರಿಗೂ ಕೂಡ ಕೊಟ್ಟಿದ್ದೀವಿ. ಬಿಜೆಪಿ ಬಡವರಿಗೆ ಕೊಟ್ಟಿಲ್ವಾ? ಬಿಜೆಪಿ ಬಡವರಿಗೆ 2,000 ರೂಪಾಯಿ ಬರಲ್ವಾ? ಅಕ್ಕಿ ಸಿಗ್ತಾ ಇಲ್ವಾ? ಅವ್ರ ಬಸ್ನಲ್ಲಿ ತಿರುಗಾಡ್ತಾ ಇಲ್ವಾ? ಅವರು ತಿರುಗಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಜಾತಿ, ಎಲ್ಲ ಧರ್ಮ, ಈ ಬಿಜೆಪಿ ಅವರು ಇದಾರಲ್ಲ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಗಳ ಅಂಟಾಕಿ ತಮಾಷೆ ನೋಡು. ಈ ತರ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕುವೆಂಪು ಅವರು ಏನ್ ಹೇಳಿದ್ರು? ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಅದರಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು ರಾಜೀವ್ ಗಾಂಧಿ ಅವರು, ರಾಜೀವ್ ಗೌಡ ಅವರು. ಅದರಿಂದ
ರಾಜೀವ್ ಗೌಡ ಅವರನ್ನು ಗೆಲ್ಲಿಸಿ